ಜಸ್ಟ್ ಮಿಸ್ ಆಗೋಗ್ಬಿಟ್ರು ಗೈಸ್ ಪಾಕಿಸ್ತಾನದವರು. ಇವತ್ತಿನ ಮ್ಯಾಚ್ ಏನಾದ್ರು ಸಪೋಸ್ ನ್ಯೂಜಿಲೆಂಡ್ ಗೆದ್ದಿದ್ರೆ ಪಾಕಿಸ್ತಾನದವರು ಸೆಮಿಫೈನಲ್ ಆಸೆಗೆ ಎಳ್ಳು ನೀರು ಬೀಳ್ಬೇಕಾಗಿತ್ತು. ನನ್ಗನ್ಸಿದ್ ಮಾತ್ರ ಪಾಕಿಸ್ತಾನದವರು ಸೆಮಿಫೈನಲ್ ಬರೋದು ಒಂದ್ ಸ್ವಲ್ಪ ಇಷ್ಟ ಇಲ್ಲ ಗೈಸ್. ಯಾಕೆ ಅಂದ್ರೆ ನಿಮ್ಗೂ ಗೊತ್ತಿದೆ ಗೈಸ್, ನಿಮ್ಗೆ ಏನಾದ್ರು ಪಾಕಿಸ್ತಾನದವ್ರು ಯಾರ್ಯಾರಿಗೆ ಪಾಕಿಸ್ತಾನದವರು ಸೆಮಿಫೈನಲ್ ಬರ್ಬೇಕಂತ ಆಸೆ ಇದೆ ಅಂತ ನನಗೆ ಕಮೆಂಟ್ ಮಾಡ್ರಪ್ಪ ನೋಡೋಣ. ಪಾಕಿಸ್ತಾನದವರು ಸುಮ್ಮನೆ ಇಳ್ದಿರೋ ಅಂತ ಕಮೆಂಟ್ಗಳೆಲ್ಲ ಮಾಡ್ಕೊಂಡು ಇಂಡಿಯಾದವ್ರ ಮೇಲೆ ಎಷ್ಟು ದೊಡ್ಡ ಬ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ, ಇಂಡಿಯಾದವರು ಇರೋಂಥ ಇವಾಗಿನ ಒಂದು ಫಾರ್ಮ್ ಅಲ್ಲಿ ಇಂಡಿಯಾದವ್ರು ಸೆಮಿಫೈನಲ್ಗೆ ಹೋಗೋದಿಲ್ಲ, ವೆಸ್ಟ್ ಇಂಡೀಸ್ ಮೇಲೆ ಸೋಲ್ತಾರೆ ಅಂತ ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೈಸ್. ಆ ತರ ಒಂದು ಕಮೆಂಟ್ಗಳು ಮಾಡ್ತಿದ್ದಾರೆ ಪಾಕಿಸ್ತಾನ ತಂಡದವರು. ನನಗಂತೂ ಇವರು ಒಂದು ಮ್ಯಾಚ್ ಗೆದ್ದಿಲ್ಲ, ಇನ್ನ ಯಾರೋ ಸೂಪರ್ 8 ಅಲ್ಲಿ ಪಾಕಿಸ್ತಾನದವರು ಸುಮ್ಮನೆ ಬಿಲ್ಡಪ್ ಗಳೆಲ್ಲ ತಗೊಂತಿದ್ದಾರೆ. ನಾಳೆ ಗೈಸ್ ಇರೋದು ಮಾರಿ ಹಬ್ಬ ಪಾಕಿಸ್ತಾನದವ್ರಿಗೆ. ಇವತ್ತು ಹೆಂಗೋ ಬಚಾವಾದ್ರು, ನ್ಯೂಜಿಲೆಂಡ್ ಗೆಲ್ಬೇಕಾಗಿದ್ದ ಮ್ಯಾಚ್ ನ ಎಲ್ಲೋ ಒಂದ್ ಕಡೆ ಸೋತಿದ್ದಾರೆ, ಅದರಿಂದ ಸ್ವಲ್ಪ ಬಚಾವಾಗಿದ್ದಾರೆ. ಇಂಗ್ಲೆಂಡ್ ಅವರು ಜೀವನದಾನ ಕೊಟ್ಟಿದ್ದಾರೆ ಪಾಕಿಸ್ತಾನದನ್ಗೆ ಅಂತಾನೆ ಹೇಳ್ಬೋದು. ನಾಳೆ ಇದೆ ಇವ್ರಿಗೆ ಮಾರಿ ಹಬ್ಬ. ನಾಳೆ ಸಪೋಸ್ ಗೆಲ್ಲಿಲ್ಲ ಅಂದ್ರೆ ಇಡೀ ಪಾಕಿಸ್ತಾನದ ಮೀಡಿಯಾಗಳೆಲ್ಲ ಸರಿಯಾಗಿ ಒಂಥರ ಕೇರಳದೆಲ್ಲ ಹೊಡೆದ್ ಬಿಸಾಕ್ತಾರೆ ಇವ್ರಿಗೆ ಅಂತ ನನ್ಗನ್ಸುತ್ತೆ. ಇನ್ನೇನ್ ಮಾಡೋಣ ಗೈಸ್ ಇವ್ರಿಗೆ. ನನಗಂತೂ ನಾಳೆ ಮ್ಯಾಚ್ ನೋಡೋದಕ್ಕೆ ತುಂಬಾ ಒಂಥರ ಕುತೂಹಲ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದ್ರೆ, ಏನು ನ್ಯೂಜಿಲೆಂಡರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ಬ್ಯಾಟಿಂಗ್ ಆಯ್ಕೆ ಮಾಡಿ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಕಲೆ ಹಾಕಿದ್ರು ಆಲೆನ್ ಮತ್ತೆ ಶೇಫಾರ್ಡ್ ಅವರು. ಆದ್ರೆ ಎಲ್ಲೊಂದ್ ಕಡೆ ಮೂವ್ ಮಾಡ್ಕೊಂಡು ಹೋಗ್ಲಿಲ್ಲ, ಕೊನೆವರೆಗೂ ಅವರು ಜಾಸ್ತಿ ರನ್ ರೇಟ್ ಬಿಲ್ಡ್ ಮಾಡಕ್ ಆಗ್ಲಿಲ್ಲ. ಯಾಕೆಂದ್ರೆ ಆತರ ಇದೆ ಗೈಸ್ ಇದೊಂದು ಪ್ರೇಮದಾಸ ಗ್ರೌಂಡ್. ಏನ್ ಅರ್ಥನೇ ಮಾಡ್ಕೊಳಕ್ ಆಗೋದಿಲ್ಲ. ಒಂದ್ಸಲ ಪಿಚ್ಗೆ ಸ್ಪಿನ್ ಬೌಲರ್ಗೆ ಸಹಾಯ ಆಗುತ್ತೆ, ಒಂದ್ಸಲ ಫಾಸ್ಟ್ ಬೌಲರ್ಗೆ ಸಹಾಯ ಆಗುತ್ತೆ. ಒಂಥರ ಸೈಕ್ ಪಿಚ್ ಅಂತಾನೆ ಹೇಳ್ಬೋದು. ಫೈನಲಿ ನ್ಯೂಜಿಲೆಂಡ್ ಅವರು 160 ಟಾರ್ಗೆಟ್ ಕೊಡ್ತಾರೆ ಇಂಗ್ಲೆಂಡ್ ಅವ್ರಿಗೆ. ಈ ರನ್ ಚೇಸ್ ಮಾಡೋ ಅಂತ ಟೈಮಲ್ಲಿ ಯಾವ ತರ ಒಂದು 160 ಹೊಡೆದ್ರೆ ನ್ಯೂಜಿಲೆಂಡ್ ಅವರು, ಸ್ಯಾಂಟ್ನರ್ ಅವರು ಲಾಸ್ಟ್ ಅಲ್ಲಿ ಸಖತ್ ಫಿನಿಶ್ ಮಾಡ್ಕೊಟ್ರು. ಆದ್ರೆ ಏನ್ ಫೈನಲ್ ಆಗಿ 160 ಕೊಟ್ಟಿರ್ತಾರೆ ಟಾರ್ಗೆಟ್ ನ. ಈ 160 ಬೆನ್ನತ್ತದಂತ ಇಂಗ್ಲೆಂಡ್ ಅವರು ಸ್ಟಾರ್ಟಿಂಗ್ ಅಲ್ಲೇ 2 ವಿಕೆಟ್ ಕಳ್ಕೊಂಡ್ಬಿಟ್ರು ಗೈಸ್. ಬಾಯಿಗೆ ಬರ್ಸಿದ್ರು ಅಂತಾನೆ ಹೇಳ್ಬೋದು. ಆಮೇಲೆ ಬ್ರೂಕು ಮತ್ತೆ ಯಾರಪ್ಪ ನಮ್ಮ RCB ಪ್ಲೇಯರ್ ಬೆತ್ತಲ್ ಇಬ್ರು ಸ್ವಲ್ಪ ಒಂದ್ ಒಳ್ಳೆ ಕಾಂಟ್ರಿಬ್ಯೂಟ್ ಇಂದ ಒಂದ್ 60 ರನ್ ಹೊಡಿತಾರೆ. ಆಮೇಲೆ ಇಬ್ರು ಔಟ್ ಆಗ್ಬಿಡ್ತಾರೆ ಒಂದೇ ಸಲ, 4 ವಿಕೆಟ್ ಆಗೋಗುತ್ತೆ. ಅಲ್ಲಿಂದ ಗೈಸ್ ವಿಲ್ ಜಾಕ್ಸ್ ಮತ್ತೆ ಸ್ಯಾಮ್ ಕರನ್ ಇಬ್ರು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಫೈನಲ್ ಆಗಿ ಅಹಮದ್ ಅವರು ಮತ್ತೆ ವಿಲ್ ಜಾಕ್ಸ್ ಅವರು ಫಿನಿಶಿಂಗ್ ಮಾಡ್ಕೊಡ್ತಾರೆ. ಇದು ಕ್ರೂಷಿಯಲ್ ಆಗಿತ್ತು ಎರಡು ಟೀಮ್ಗಳಿಗೆ ಗೆಲ್ಲೋದು. ಯಾಕೆಂದ್ರೆ ಇಂಗ್ಲೆಂಡ್ ಅವರು ಆಲ್ರೆಡಿ ಸೆಮಿಫೈನಲ್ ಎಂಟ್ರಿ ಕೊಟ್ಟಿರ್ತಾರೆ, ಆದ್ರೆ ಗೆಲುವಿನ ಮುಖಾಂತರ ಸೆಮಿಫೈನಲ್ ಆಡಿದ್ರೆ ಇನ್ನೂ ಒಂದು ಹೋಪ್ ಇರುತ್ತೆ ಗೆಲ್ಲೋದಕ್ಕೆ ಅಂತ ಅವರು ಒಂದು ಈ ಮ್ಯಾಚ್ ನ ಬಿಟ್ಕೊಡ್ಲಿಲ್ಲ. ಇನ್ನು ನ್ಯೂಜಿಲೆಂಡ್ ಕೊನೆ ಮೂಮೆಂಟ್ ಅವರು ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಿದ್ರು. ಫೈನಲಿ ಇಂಗ್ಲೆಂಡ್ ಅವರು ಇವತ್ತಿನ ಮ್ಯಾಚ್ ಗೆದ್ದು ಒಂಥರ ಪಾಕಿಸ್ತಾನದವ್ರಿಗೆ ಜೀವದಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾಳಿನ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಪಾಕಿಸ್ತಾನದ ಬಂಡವಾಳ ಏನಾಗುತ್ತೆ ಅಂತ. 100% ಇವರಂತೂ ಗೆಲ್ಲಕ್ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಗೈಸ್. ಇವತ್ತೇ ಹೇಳ್ತಾ ಇದೀನಿ, ನಾಳೆ ಏನು ಈ ಪಾಕಿಸ್ತಾನದ ಬಂಡವಾಳ ಏನಂತಂದ್ರೆ ಪಕ್ಕ ಒಂದ್ ಸೈಡ್ ಆಗಿ ಎತ್ಕೊಂಡು ಹೋಗ್ಬಿಡ್ತಾರೆ ಶ್ರೀಲಂಕಾದವರು ನನ್ಗನ್ಸುತ್ತೆ. ಏನ್ ತಾರೀಖ್ ಅಂತೆ, ಅಹಮದ್ ಅಂತೆ, ಯಾರ್ಯಾರೋ ಬೌಲಿಂಗ್ ಇದಾರೆ, ಅದ್ಯಾರನ್ನು ಬೀಟ್ ಮಾಡಕ್ ಆಗೋದಿಲ್ಲ ಅಂತ ನನ್ಗನ್ಸುತ್ತೆ. ಶ್ರೀಲಂಕಾದವ್ರು ಇವ್ರನ್ನೆಲ್ಲರೂ ಒಳ್ಳೆ ಸದ್ಯಕ್ಕೆ ಫೇಸ್ ಮಾಡ್ತಾರೆ. ಪಕ್ಕ ನಾಳೆ ಮ್ಯಾಚ್ ಅಲ್ಲಿ ಶ್ರೀಲಂಕಾ ಗೆಲ್ತಾರೆ ಅಂತ ನನ್ಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಫೈನಲಿ ಸೂಪರ್ 8 ನಲ್ಲಿ ಬಿ ಗ್ರೂಪ್ ಕಡೆಯಿಂದ ಇಂಗ್ಲೆಂಡ್ ಅವರು ಸೆಮಿಫೈನಲ್ 100% ರೀಚ್ ಮಾಡಿದ್ದಾರೆ. ಇನ್ನು ನಾಳಿನ ಪಂದ್ಯದಲ್ಲಿ ಗೊತ್ತಾಗುತ್ತೆ ಗೈಸ್ ಸೆಮಿಫೈನಲ್ ಯಾರ್ಯಾರು ಆಡ್ತಾರೆ. ಗ್ರೂಪ್ ಬಿ ಇಂದ ಪಾಕಿಸ್ತಾನ ಆಡ್ತಾರ ಅಥವಾ ನ್ಯೂಜಿಲೆಂಡ್ ಆಡ್ತಾರೆ. ಇಬ್ರು ಮೂರ್ ಪಾಯಿಂಟ್ ಇದೆ ಟೇಬಲ್ ಅಲ್ಲಿ. ಆದ್ರೆ ನಾಳಿನ ಮ್ಯಾಚು ಎರಡು ತಂಡಗಳಿಗೆ ಕ್ರೂಷಿಯಲ್ ಆಗುತ್ತೆ. ಸಪೋಸ್ ಏನಾದ್ರು ಪಾಕಿಸ್ತಾನದವ್ರು ಗೆದ್ರೆ ಪಾಕಿಸ್ತಾನದವ್ರು ಸೆಮಿಫೈನಲ್ ಆಡ್ತಾರೆ. ಅಕಸ್ಮಾತ್ ಆಗಿ ಏನಾದ್ರು ಪಾಕಿಸ್ತಾನದವ್ರು ಸೋತ್ರೆ ನ್ಯೂಜಿಲೆಂಡ್ ಸೆಮಿಫೈನಲ್ ಆಡ್ತಾರೆ ಅಂತ. ಇವತ್ತಿನ ಅಪ್ಡೇಟ್ ಈ ತರ ಇತ್ತು ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಾನು ಕಮೆಂಟ್ ಮಾಡಿನಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್.